ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ತುಂಬ ಹೆಲ್ದಿಯಾಗಿರುವಂಥ ಸಾರು ಮಾಡೋಣ. ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾರು. ಇದು ಬುದ್ಧಿಶಕ್ತಿಗೆ, ಮಕ್ಕಳಿಗೆ, ಆಮೇಲೆ ಅವ್ರಿಗೆ ಶಕ್ತಿ ಬರೋಕ್ಕೆ ಎಲ್ಲ ತುಂಬ ಒಳ್ಳೆಯದು. ಆಮೇಲೆ ಸಣ್ಣ ಆಗಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವರು ಅಟ್ಲೀಸ್ಟ್ ವಾರಕ್ಕೊಂದ್ಸಲಿ ಈ ಥರ ಹುರುಳಿಕಾಳು ಮೊಳಕೆ ಕಟ್ಟಿ ಯೂಸ್ ಮಾಡಿದ್ರೆ ಅವ್ರಿಗೂ ತುಂಬ ಬೆನಿಫಿಟ್ ಇದೆ. ಬನ್ನಿ, ಇದು ಇವತ್ತು ಹೇಗೆ ಈಸಿಯಾಗಿ ಮಾಡೋದು ಸಾರು ಅಂತ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಇದು ದೋಸೆ, ಚಪಾತಿ, ಮುದ್ದೆ ಯಾವುದ್ರ ಜೊತೆ ಆದರೂ ತಿನ್ಬೋದು. ನೋಡಿ, ಫಸ್ಟು ಇಲ್ಲಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ತೆಗೆದಿಟ್ಕೋಬೇಕು. ತುಂಬ ಈಸಿ ಕಟ್ಟೋದು. ಒಂದು ದಿವಸ ನೈಟೆಲ್ಲ ನೆನೆಸ್ಬಿಡಿ. ನೆಕ್ಸ್ಟ್ ಮಾರ್ನಿಂಗ್ ನೀರು ಸೋಸಿಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಬಿಡಿ. ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ 24 ಅವರ್ಸಲ್ಲಿ. ಈಗ ನೋಡಿ, ಧನಿಯಾ ಪುಡಿ 2 ಸ್ಪೂನು. ನಾನು ಈಗ ತಾನೇ ಧನಿಯಾ ಪುಡಿ ಮಾಡ್ಕೊಂಡು ಅದಕ್ಕೆ ಅದೇ ಜಾರಲ್ಲಿ ಹಾಕ್ತಿದ್ದೀನಿ. ಧನಿಯಾ ಪುಡಿ 2 ಸ್ಪೂನು, ಅರ್ಧ ಕಪ್ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಿ ಡೈರೆಕ್ಟಾಗಿ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಗಸಗಸೆ, ಖಾರಕ್ಕೆ ಬೇಕಾಗಿರೋಷ್ಟು ನಿಮ್ಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ. ಈಗ ನೋಡಿ, ಒಗ್ಗರಣೆಗೆ ಬೇಕಾಗಿರೋದು ಈ ತುರಿದ ಕಟ್ ಮಾಡೋ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಹೆಚ್ಚಿರುವಂಥ ಬೆಳ್ಳುಳ್ಳಿ, ಟೊಮಾಟೊ, ಆಲೂಗಡ್ಡೆ, ಮೊಳಕೆ ಕಟ್ಟಿರೋ ಹುರುಳಿಕಾಳು, ಸ್ವಲ್ಪ ಕರಿಬೇವು. ಬನ್ನಿ, ಇವಾಗ ಇದು ಒಗ್ಗರಣೆ ಹಾಕೋಣ. ಒಂದು ಕುಕ್ಕರಲ್ಲಿಟ್ಟು ಡೈರೆಕ್ಟಾಗಿ ಈಸಿಯಾಗಿ ಬೇಗ ಆಗೋಗುತ್ತೆ. 1 ಸ್ಪೂನ್ ತುಪ್ಪ, 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ನಾವು ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮೊಳಕೆ ಕಟ್ಟಿರೋ ಕಾಳನ್ನು ಹಾಕಿ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇದರಿಂದ ಕಾಳಲ್ಲಿ ಏನಾದರೂ ಹಸಿ ವಾಸನೆ ಅನ್ನೋದಿದ್ರೆ ಹೋಗುತ್ತೆ. ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆಗಲಿ ಈ ಥರ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. 1-2 ದೊಡ್ಡ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ನಿಮಗೆ ಇಲ್ಲಿ ಆಲೂಗಡ್ಡೆ ಬೇಕು ಅಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲಿ 2 ಆಲೂಗಡ್ಡೆ ಹಾಕ್ತಿದ್ದೀನಿ. ಆಲೂಗಡ್ಡೆ ಹಾಕಿದ್ಮೇಲೆ ರುಬ್ಬಿರುವಂಥ ಮಸಾಲೆನ ಎಲ್ಲ ಹಾಕಿ ಇದನ್ನು ಅಷ್ಟೇ ನೀರು ಹಾಕಿದ್ರೆ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ, ನಮಗೆ ಬೇಕಾಗಿರೋಷ್ಟು ನೀರು ನೋಡ್ಕೊಂಡು ಮಾಡ್ಕೊಳ್ಳಿ. ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಬೋದು, ಇಲ್ಲ ಸಾಂಬಾರು ಥರ ಬೇಕು ಅಂದರೆ ಮಾಡ್ಬೋದು. ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಿದ್ದೀನಿ. ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು 3-4 ವಿಜಿಲ್ ಬರೋಕ್ಕೆ ಬಿಡಿ. ನೋಡಿ, ಈಗ ವಿಜಿಲ್ ಬರ್ತಿದೆ. ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟರೆ ನಮಗೆ ರುಚಿಯಾದಂಥ ಹುರುಳಿಕಾಳು, ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾರು ರೆಡಿ ಆಗುತ್ತೆ. ನೋಡಿ, ಈಗ ತಣ್ಣಗಾದ್ಮೇಲೆ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನಿಮಗೇನಾದರೂ ತುಂಬ ತೆಳ್ಳಗಿದೆ ಅಂದರೆ ಇನ್ನೊಂದು 2 ನಿಮಿಷ ಸ್ಟವ್ ಮೇಲೆ ಕಾಯಕ್ಕಿಟ್ರೆ ಸಾರು ಆಟೋಮೆಟಿಕಲಿ ಗಟ್ಟಿ ಆಗಿಬಿಡುತ್ತೆ. ಈ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ತೆಳ್ಳಗೆ ಕಾಣುತ್ತೆ. ಬನ್ನಿ, ಈಗ ಇದನ್ನ ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿಕೊಂಡು ನಿಮ್ಗೆ ಯಾವುದ್ರ ಜೊತೆ ಆದರೂ ತಗೋಬೋದು. ಮುದ್ದೆ, ಅನ್ನ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ.